ಯಾರವ? ಅಣ್ಣ ಅವ್ರಿಬ್ರು ಬಿಯರ್ ಕತ್ಕೊಂಡು ಹೋಗ್ತಾ ಇದಾರಣ್ಣ. ಹೌದು, ನಾವ್ ಏನಕ್ಕಂತ ಕುಡಿಬೇಕು? ಆಫೀಸಲ್ಲಿ ಕೆಲಸ ಮಾಡೋ ಹುಡುಗಿ ನಮ್ ಫ್ರೆಂಡ್ ನ ಯಾಮಾರ್ಸದ್ಲು. ಅವಳಿಗೆ ಎಷ್ಟು ಉಗಿಬೇಕು ನಾವೆಲ್ಲ ಉಗಿದ್ವಿ, ಆದ್ರೂ ಅವಳು ಚೆನ್ನಾಗಿರ್ಬಾರ್ದು ಅಂತನೂ ನನ್ನ ಫ್ರೆಂಡ್ ದುಃಖಕ್ಕೋಸ್ಕರ ಆದ್ರೂ ಕುಡಿತಾ ಇದೀವಿ. ಅದಕ್ಕೆ ಅವನ್ ತಾನೇ ಕುಡಿಬೇಕು, ಇವಾಗ ನಾವೇನು ಕುಡಿಬೇಕು ಅಂತ. ಅವನಿಗೆ ಕುಡಿಯೋ ಅಭ್ಯಾಸ ಇರವಲ್ಲ ಪುಟ್ಟಣ. ಏಯ್, ಹುಡುಗರ್ ಲವ್ ಫೇಲ್ಯೂರ್ ಆದ್ರೆ ಹುಡುಗಿರ್ನ ಬೈತೀರಾ, ಹುಡುಗಿರ್ ಲವ್ ಫೇಲ್ಯೂರ್ ಆದ್ರೆ ಹುಡುಗರ್ನ ಬೈತೀರಾ. ಆದ್ರೆ ನಿಮ್ಮಿಬ್ರು ಫೇಲ್ಯೂರ್ಗೂ ಕಾರಣ ಆಗಿರೋದು ಆ ಲವ್ ತಾನೇ. ಆ ಲವ್ ಅನ್ನೋದು ಏನದು? ಏಯ್ ತಗೋ, ಈ ದುಡ್ಡನ್ನ ಅವನ ಹತ್ರ ಕೊಟ್ಬಿಡು. ಇವತ್ತಾದ್ರೂ ಕೆಲ್ಸಕ್ಕೆ ಹೋಗೋ ತರ ಇದ್ರೆ ತಗೋ, ಈ ಜಾಗದಲ್ಲಿ ಹೋಗಿ ನೋಡೋಕ್ ಹೇಳು. ಹೋಗೋದಕ್ಕೂ ಮುಂಚೆ ನನಗೆ ಫೋನ್ ಮಾಡೋಕ್ ಹೇಳು. ನೀವು ಅವನಿಗೆ ಮಾತ್ರ ದಿನಾ 100 ರೂಪಾಯಿ ಕೊಡಿ, ನನಗ್ ಮಾತ್ರ ಒಂದ್ ಐಪಾಡ್ ಕೊಡ್ಸ್ಬೇಡಿ. ಓದೋ ಹುಡುಗಿಗೆ ಯಾಕೆ ಐಫೋನ್? ಯಾಕೆ ಇವಾಗ ಸುಮ್ನಾದ್ರೂ ಕಿರ್ಚಾಡ್ತೀಯಾ? ಮಳೆ ಬೀಳ್ತಾ ಇದೆ, ನಿನ್ ಗಾಡಿಲಿ ಹೋಗ್ಬೇಡ. ಬಾ, ಆಟೋ ನಾನು ಡ್ರಾಪ್ ಮಾಡ್ತೀನಿ. ಏಯ್ ದೊರೆನ ಮಳೆ ನಿಂತ್ಮೇಲೆ ಹೊರಡಕ್ ಹೇಳು. ಓಂ ನಮಃ ಶಿವಾಯ. ಅಪ್ಪ ಹೊರಟ್ರಾಮ? ಅದೆಂಗೋ, ನಿಮ್ಮಪ್ಪ ಹೋಗಿದ ತಕ್ಷಣ ಕರೆಕ್ಟ್ ಆಗಿ ಬರ್ತೀಯಾ? ಅದೇ ಹೋಗ್ಬೇಕಾದ್ರೆ ಅಲಾರ್ಮ್ ಹೊಡೆದು ಹೋಗ್ತಾರಲ್ಲ. ಹೋಗು ಟಿಫನ್ ರೆಡಿ ಮಾಡು. ಏನು ಟೇಬಲ್ ಮೇಲೆ 100 ರೂಪಾಯಿ ವಿಸಿಟಿಂಗ್ ಕಾರ್ಡ್ ಇಟ್ಟಿದ್ದೆ, ಕಾರ್ಡ್ ಮಾತ್ರ ಇದೆ, ದುಡ್ಡೇ ಇಲ್ಲ. ದುಡ್ಡು ನಾನು ತಗೊಂಡೆ, ಕಾರ್ಡ್ ನೀನೆ ಕ್ಯೂಸಿ ಹಾಕು. ಇವತ್ತು ಒಂದಿನಾದ್ರೂ ಅಪ್ಪ ಹೇಳಿದ ಕಡೆ ಹೋಗಿ ನೋಡೋ. ಯಾಕೆ ಆಮೇಲೆ ಜೀವನ ಪೂರ್ತಿ ನಾನೇ ಕೆಲಸ ಕೊಡ್ಸಿದ್ದು ಅಂತಾರೆ. ಅಂತ ಕೆಲಸ ನಂಗೆ ಬೇಡವೇ ಬೇಡ. ನನ್ನ ಫ್ರೆಂಡು ಇಂಟರ್ವ್ಯೂಗೆ ಬರಕ್ ಹೇಳಿದಾನೆ. ಈ ಮಾತಿಗೆಲ್ಲ ಏನು ಕೊರತೆ ಇಲ್ಲ. ಮೊದ್ಲು ನಿಂಗೊಂದ್ ಮದ್ವೆ ಮಾಡ್ಬೇಕು. ಮದ್ವೆ ಆದ್ಮೇಲೆ ಹೀಗೆ ಇದ್ರೆ ಇನ್ನೊಂದ್ ಮದ್ವೆ ಮಾಡಿಸ್ತೀಯಾ? ಮೊದ್ಲು ನಿನ್ನ ನೋಡಿ ಯಾವ್ದಾದ್ರು ಹುಡುಗಿ ಹೂ ಅನ್ಲಿ ಬಿಡು. ಅಮ್ಮ, ನಮ್ ಬಗ್ಗೆ ಕೇಳಿದ್ರೇನೆ ಹೆಣ್ಮಕ್ಳು ಇಷ್ಟ ಅಂತ ಹೇಳ್ಬಿಡ್ತಾರೆ. ಚಟ್ನಿ 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 ಹಾಕಮ್ಮ. ನೋಡೋಣ ಕಣೋ, ಯಾವ ಹುಡುಗಿ ನಿನ್ ಜೊತೆ ಸಿಕ್ಕಾಕೋತಾಳೋ. ಪೋಸ್ಟ್ ಆಫೀಸ್ ಯಾರು ಇರ್ಕೊಳ್ಳಿ? ಇಳಿರೆ, ಬೇಗ ಇಳಿರೆ, ಬೇಗ ಜಾಗ ಬಿಡ್ರೆ, ಜಾಗ ಬಿಡ್ರೆ ರೇ, ಇಳಿರೆ. ಎಕ್ಸ್ಕ್ಯೂಸ್ ಮೀ, ಇದನ್ನ ಹಿಡ್ಕೊಳ್ಳಿ ಪ್ಲೀಸ್. ಕುಡಿ ಮೇಡಮ್, ಕುಡಿ. ಕೊಡಿ, ಥ್ಯಾಂಕ್ಸ್. ಅಯ್ಯೋ ಪರವಾಗಿಲ್ಲ. ಮುಂದೆ ಹೋಗಪ್ಪ, ಎಷ್ಟು ಸರಿ ಹೇಳ್ಬೇಕು? ಮಳೆ ಬರ್ತಾ ಇದೆ, ಹೇಳಿದ್ರು ಕೇಳಲ್ಲ. ಮುಂದೆ ಹೋಗಿ, ಪ್ಲೀಸ್ ಪ್ಲೀಸ್, ಥ್ಯಾಂಕ್ ಯು. ಒಂದ್ಸರಿ ಹೇಳಿದ್ರು ಅರ್ಥ ಮಾಡ್ಕೊಳ್ಳಲ್ಲ. MCC 1 ಮುಂದಿನ ಸ್ಟಾಪ್ ಯಾರು ಇಳಿಬೇಕು? ಬನ್ನಿ ಮುಂದೆ ತಗೊಳ್ಳಿ, ಅದು ಪಾಸ್ ಮಾಡಿ. ಅವ್ರ ಹತ್ರ ನಿಂತ್ಕೊಳ್ಳಿ. ಕಂಡಕ್ಟರ್, ಯಾರಮ್ಮ ಟಿಕೆಟ್? ಬಸ್ ನಿಲ್ಸಿ. ಇರಮ್ಮ, ಸ್ಟಾಪೇ ಬಂದಿಲ್ಲ. ಇರಮ್ಮ, ಪ್ಲೀಸ್ ಸ್ಟಾಪ್. ತಲೆ ಕೆಟ್ಟೋನು, ಹಣೆ ಪಟ್ಟಿ ಬೇರೆ. ಏ, ಎಲ್ಲಿದೆಯೇ? ಬಸ್ ಸ್ಟಾಪ್ ಅಲ್ಲಿ. ನೀನೆಲ್ಲಿದ್ಯೆ? ನಾನು ಬಂದಿದ್ದ ಬಸ್ಸಲ್ಲಿ ತುಂಬಾ ಕ್ರೌಡು, ಅದ್ರಲ್ಲಿ ಒಬ್ಬಂದು ತುಂಬಾ ಟಾರ್ಚರ್. ನಾನು ನೆಕ್ಸ್ಟ್ ಬಸ್ಸಲ್ಲಿ ಬಂದ್ಬಿಡ್ತೀನಿ, ವೇಟ್ ಮಾಡು ಪ್ಲೀಸ್. ಓಕೆ, ಟೈಮ್ ಆಗ್ತಿದೆ, ಬೇಗ ಬಾ, ನಾನು ವೇಟ್ ಮಾಡ್ತಿರ್ತೀನಿ. ಯಾ ಬಂದ್ಬಿಡ್ತೀನಿ. ಬಾಯ್ ಬಾಯ್. ನೀನ್ ಕೊಡೋ ಕಾಟ ಇದೆಯಲ್ಲ, ನೋಡು ಎಷ್ಟು ನೆಂದು ಬಿಟ್ಟೆ. ಛೇ, ನಡಿ ನಡಿ ನಡಿ. ಮಗ ಸಖತ್ ಫಿಗರು.
ಏನಾಯ್ತು ನಿನ್ನ ರೆಫರೆನ್ಸ್? 10 ಸರಿ ಇವನಿಗೆ ಮತ್ತೆ ಮತ್ತೆ ಹೇಳ್ದೆ ಟೈ ಕಟ್ಟೋ ಅಂತ. ಕಟ್ಟಲ್ಲ ಅಂದ. ಒಳಗಡೆ ಇರೋ ನಾಯಿ ಬಗ್ಗೆ ಗೊತ್ತಲ್ಲ, ಬೈದು ಹೊರಗೆ ಕಳಿಸ್ದ. ಮತ್ ನಿನ್ ರೆಫರೆನ್ಸ್ ಏನು? ಈ ವಿಷಯದಲ್ಲಿ ಅವನು ಗಂಟಾರೆ ಇರ್ತಾನ ಕಣ. ನಮಸ್ಕಾರ ಮಗ. ಏನೋ ಮಗ ಸಕ್ಕತ್ತಾಗಿದೆ. ಹೇಯ್, ಟೈ ಎಲ್ಲ ಸರಿಯಾಗಿ ಹಾಕೊಳಕ್ಕಾಗಲ್ವಾ? ಏನು ಕೋಪ ಮಾಡ್ಕೊಂಡಿದ್ಯಾ? ಮತ್ತೇನೋ ಮುಖ ನೋಡಿದ್ರೆ ಗೊತ್ತಾಗ್ತಿಲ್ವಾ? ಬಿಡ ಇದನ್ನ. ಇಂಟರ್ವ್ಯೂಗೆ ಬರೋ ಅಂದ್ರೆ ಶೂಟಿಂಗ್ ಬರೋ ತರ ಬರ್ತಾ ಇದ್ಯಾ? ಡ್ರೆಸ್ ಬ್ಯಾಗ್ ಅಲ್ಲಿದೆ, ರೆಸ್ಟ್ ರೂಮ್ ಎಲ್ಲಿದೆ? ಎಕ್ಸ್ಕ್ಯೂಸ್ ಮೀ ಸರ್, ಮೇ ಐ ಕಮ್ ಇನ್? ಎಸ್, ಸ್ಮಾಲ್ ಕಮ್. ಥ್ಯಾಂಕ್ ಯು ಸರ್. ಸರ್ಟಿಫಿಕೇಟ್ಸ್? ಎಸ್. ಮೀ ನೋಡಿ ಸರ್. +2 ಫೇಲ್. ಎಸ್ ಸರ್. ಎಸ್ ಸರ್. ಛೇ, ಇಂಟರ್ವ್ಯೂ ಹೋಗೋಣ? ಸರ್ ಇಂಟರ್ವ್ಯೂ ಇಲ್ಲೇ ಇರುತ್ತೆ ಅಂದ್ರು. ಹೋಗೋದು ಅಂದ್ರೆ ಎಲ್ಗೋ ಹೋಗೋದಲ್ಲಪ್ಪ. ಇಂಟರ್ವ್ಯೂ ಇಲ್ಲೇ ನಡೆಯೋದು. ಇಂಟರ್ವ್ಯೂ ಸ್ಟಾರ್ಟ್ ಮಾಡೋಣ? ಸರಿ ಸರ್. ಓಕೆ, ಡನ್. ಟಿಪ್ಪು ಸುಲ್ತಾನ್ ಸತ್ತಿದ್ದು ಯಾವ ವಾರ? ಕೊನೆ ವಾರಲ್ಲಿ ಸರ್. ಕೊನೆ ವಾರದಲ್ಲ? ಅದೇ ಸರ್, ಕೊನೆ ವಾರಲ್ಲಿ ಅವರು ಯುದ್ಧ ಮಾಡ್ಬೇಕಾದ್ರೆ ಅವ್ರನ್ನ ಮುಗಿಸ್ಬಿಟ್ರು ಸರ್. ಮುಗಿಸ್ಬಿಟ್ರಾ? ಹೌದು ಸರ್. ಸರಿ, ಓಕೆ. ಸಿಂಹಕ್ಕೂ ಚಿರತೆಗೂ ಏನ್ ವ್ಯತ್ಯಾಸ? ಸಿಂಗಂ ಸೂರ್ಯ ನಟಿಸಿದ್ದು ಸರ್, ಚಿರತೆ ಕಾರ್ತಿ ನಟಿಸಿದ್ದು ಸರ್. ಓ, ಸೂರ್ಯ ಕಾರ್ತಿಕ್ ಬ್ರದರ್ಸ್. ಹೌದು ಸರ್. ಸಿಂಹ ಚಿರತೆ, ವಾಟ್ ಎ ಕಾಂಬಿನೇಷನ್. 1 ಮಿನಿಟ್ ಸರ್. Yes? ವಾಟರ್ ಸರ್. ವಾಟರ್? ಯಾ. ಟೇಕ್ ಥ್ಯಾಂಕ್ಸ್ ಸರ್. ಟೇಕ್ ದಿಸ್, ಟೇಕ್ ದಟ್, ಟೇಕ್ ಎವ್ರಿಥಿಂಗ್. ಟೇಕ್ Sir, ಎಲ್ಲ sir, ತಗೊಳಪ್ಪ. ನೋ ಸರ್, ಸಾರಿ ಸರ್, ಸಾರಿ ಸರ್. ರಾಕೆಟ್ ಯಾವ ಸ್ಪೀಡಲ್ಲಿ ಹೋಗುತ್ತೆ? ಸರ್ರ ಅಂತ ಹೋಗುತ್ತೆ ಸರ್. ಅದು ಹೇಗೆ ಸರ್ ಅಷ್ಟು ಸ್ಪೀಡಾಗಿ ಹೋಗುತ್ತೆ? ಹೇಗ್ ಸರ್ ಅಷ್ಟು ಸ್ಪೀಡಾಗಿ ಹೋಗೋದು? ಯು ಡೋಂಟ್ ನೋ? ಯುರ್ ಆಸ್ಕಿಂಗ್ ಮೀ? ನೀನ್ ಇಲ್ಲಿಗೆ ಬಾ, ನಾನು ಅಲ್ಲಿಗೆ ಬರ್ತೀನಿ. ಶಟ್ ಅಪ್ ಅಂಡ್ ಸಿಟ್ ಡೌನ್. ಸಾರಿ ಸರ್. ನಿಮ್ ಫ್ರೆಂಡು ನಿನ್ಗೆ ಏನ್ ಹೇಳಿ ಕಳಿಸ್ತಾ? ನಿಜ ಹೇಳಿದ್ರೆ ಕೋಪ ಮಾಡ್ಕೊಳ್ಳಲ್ಲ ನೋ ಸರ್. ನೋ 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 ನೋ. ಐ ಲವ್ ಯು ಮೈ ಬಾಯ್. ನೋ, ಟೆಲ್ ಮೀ. ಮಗ ಒಳಗ್ ಹೋಗು, ಅಲ್ಲಿ ಚೇರ್ ಮೇಲೆ ಒಬ್ಬ ಕೂತಿರ್ತಾನೆ. ಅವ್ನ್ ಕೇಳೋ ಪ್ರಶ್ನೆಗೆಲ್ಲ ಪಟ್ 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 ಅಂತ ಉತ್ತರ ಕೊಡು, ಮಿಕ್ಕಿದ್ ನಾನು ನೋಡ್ಕೋತೀನಿ ಅಂತ ಹೇಳ್ದ ಸರ್. ಓಕೆ, ನೀನ್ ಹೋಗಿ ಅವನನ್ನ ಕಳ್ಸು. ಸರ್ ನೀನ್ ಹೋಗಪ್ಪ, ಅವನನ್ನ ಸರಿ, ಕಳ್ಸು. ಹಾ. ನೀನ್ ಹೋಗು. ಓಕೆ ಸರ್. ಅಯ್ಯೋ ಸರ್, ಏನಯ್ಯ? ಫೈಲ್ ಸರ್. ಫೈಲ್ ಬೇಕಾ? 12th ಫೈಲು, ಅದಕ್ಕೊಂದು ಫೈಲು. ಹೋಗು ಹೋಗು ಹೋಗು. ಸಾರಿ ಸರ್. ಗೆಟ್ ಲಾಸ್ಟ್. ಮಗ ಏನಾಯ್ತು ಇಂಟರ್ವ್ಯೂ? ತಲೆ ಕೆಡ್ಸ್ಕೊಂಬಿಟ್ಟ. ಅದ್ರಸ್ಬಿಟ್ಟೆ ಅಲ್ವಾ? ನಿನ್ನ ಒಳಗ್ ಕರಿತಿದ್ದಾನೆ. ಹಾ, ಹೋಗು. ಸರಿ, ಸರಿ. ಹೌದು, ಹಾ. ಅದೆಂಗಿ ಟೈ ಎಲ್ಲ ಹಾಕೊಂಡ್ ಕೆಲಸ ಮಾಡ್ತೀಯಾ? ಇಡ್ಕೋ, ಮೊದ್ಲೋಗಿ ಡ್ರೆಸ್ ಚೇಂಜ್ ಮಾಡೋಗು. ಸರ್, ಮೇ ಐ ಕಮಿಂಗ್ ಸರ್? ಓ, ಕಮಿನ್. ನಿನ್ ರೆಕಮೆಂಡೇಶನ್? ಹೌದು ಸರ್. ನಮ್ಮ ಏರಿಯಾದ ತುಂಬಾ ಜನ ಹುಡುಗರಿದ್ದಾರೆ ಸರ್. ಬೇಡ 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 ಬೇಡಪ್ಪ. ಅಪ್ಪ ಬೇಡ. ಸಿಟ್ ಡೌನ್. ಹಾ. ಫ್ರೆಂಡ್ಸ್ ಬೇಡ. ಥ್ಯಾಂಕ್ ಯು ಸರ್. ಅವ್ನ್ ಬಂದ್ಮೇಲೆ ನನ್ಗೊಂದು ಡೌಟ್ ಇತ್ತು. ನೀನ್ ಇಂಟರ್ವ್ಯೂ ಮಾಡಿದೆ ಹೆಂಗ್ ಕೆಲ್ಸಕ್ಕೆ ಸೇರಿಸ್ಕೊಂಡೆ? ಸರ್, ಐ ರಿಪೀಟ್ ದ ಸೇಮ್ ಕ್ವಶನ್. ಸರ್ ಆಲ್ರೆಡಿ ವರ್ಕಿಂಗ್ ಇಯರ್. ವೈ ಇಂಟರ್ವ್ಯೂ ಸರ್? ನೋ 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 ಪ್ರಾಬ್ಲಮ್. ಟೇಕ್ ಯುವರ್ ಓನ್ ಟೈಮ್. ಜಸ್ಟ್ ಫಾರ್ ಒನ್ ಕ್ವಶನ್. ಓಕೆ ಸರ್. ಟಿಪ್ಪು ಸುಲ್ತಾನ್ ಸತ್ತಿದ್ದು ಯಾವ ವಾರ? ಟಿಪ್ಪು ಸುಲ್ತಾನ್ ಸತ್ತಿದ್ದು ಯಾವ ವಾರ? ಸರ್, ಟಿಪ್ಪು ಹಾಡೋರು ಸರ್. ಸುಲ್ತಾನು. ಟೇಕ್ ಯುವರ್ ಓನ್ ಟೈಮ್. ಗೊತ್ತಿಲ್ಲ ಸರ್, ಐಡಿಯಾ ಇಲ್ಲ ಸರ್. ಟಿಪ್ಪು ಸಿಂಗ್ ಕನ್ಫರ್ಮ್. ಸುಲ್ತಾನ್ ಗೊತ್ತಿಲ್ಲ ಅಲ್ವಾ? ಹೌದು ಸರ್. ಮುಸ್ಲಿಂ ಅನ್ಕೊಂತೀನಿ ಸರ್. ಓಕೆ ಓಕೆ. ಸಿಂಹಕ್ಕೂ ಚಿರತೆಗೂ ಏನ್ ವ್ಯತ್ಯಾಸ? ಸರ್, ಸಿಂಹ ಬಂದು ಈ ಲ್ಯಾಂಡ್ ಹ್ಯಾಂಡ್ಸ್ ಬಾಟ್ಲಲ್ಲಿ ಇರುತ್ತೆ ಸರ್. ಓ ಸರ್, ಚಿರತೆ ಬಂದು ಬೆಂಕಿ ಪಣ್ಣ ಇರುತ್ತೆ ಸರ್. ಮ್ಯಾಚ್ ಬ್ಯಾಕ್ ಸರ್. ಕಂಗ್ರಾಚುಲೇಷನ್ಸ್. ವೆರಿ ಗುಡ್ ವೆರಿ Thank ಗುಡ್. you, ಹೌ sir. ಕ್ಯಾನ್ ಯು ಗೆಟ್ ದಿಸ್ ಇಂಟೆಲಿಜೆಂಟ್ ಐ ಸರ್? ವಂಡರ್ಫುಲ್ ವಂಡರ್ಫುಲ್. ರಾಕೆಟ್ ಯಾವ ಸ್ಪೀಡಲ್ಲಿ ಹೋಗುತ್ತೆ? ಸರ್, ರಾಕೆಟ್ ಸುಪ್ ಯಾವ ಸ್ಪೀಡಲ್ಲಿ ಹೋಗುತ್ತೆ? ರಾಕೆಟ್ ಬಿಟ್ಟಿಲ್ಲ ಸರ್. ಚಿಕ್ಕ ವಯಸ್ಸಿಂದ ರಾಕೆಟ್ ಅಂದ್ರೆ ಭಯ ಸರ್. ಆದ್ರೆ ಈ ಕೃಷ್ಣ ಚಕ್ರ ಹೂ ಕೊಂಡೆಲ್ಲ ಹಚ್ಚಿದೀನಿ ಸರ್ ನಾನು ಜಾಸ್ತಿ.
ಈ ರಾಕೆಟ್ ಸಡನ್ ಆಗಿ ಡಮ್ ಅಂದ್ಬಿಡ್ತೀರಾ ಸರ್? ಅಯ್ಯಯ್ಯೋ. ಅದಕ್ಕೆ ನಾವೆಲ್ಲ ಮಾಡಿಲ್ಲ ಸರ್. ಅದೆಲ್ಲ ಮಾಡಿಲ್ವಾ? ಅದೇ ಸರ್ ಹೇಳಿದ್ದು, ಸೇಫ್ಟಿ ಇರೋದಿಲ್ಲ. ಕೂಲಿಗೆ ಹೋಗಿಲ್ವೇನೋ? ಗೆಟ್ ಔಟ್, ಸರ್ ಗೆಟ್ ಔಟ್. ಸರ್ ಹೋಗ. ಸರಿ ಕಣ. ಕಣನ ಮೀ ಎಮ್ಡಿನೋ? ಹಂದಿ ತರ ಮೂತಿ ಇಟ್ಕೊಂಡಿದ್ದೆ ನೀನೊಬ್ಬ ಹೆಮ್ಡಿನ. ವಾಗ ಸೊಪ್ಪು ಮಾರವನೆ. ಹೋಗ ಸೊಪ್ಪು ಮಾರವನ. ಹಲೋ. ಹಲೋ, ನನ್ನ ಫೋನ್ ಕಳ್ಕೊಂಡಿದ್ದೀನಿ. ಅದರಲ್ಲಿ ನನ್ನ ಕಾಂಟ್ಯಾಕ್ಟ್ಸ್ ಎಲ್ಲ ಇದೆ. ತಪ್ಪು ತಿಳ್ಕೊಬೇಡಿ, ಒಂದು ಹೆಲ್ಪ್ ಮಾಡ್ತೀರಾ ಪ್ಲೀಸ್? ಹಲೋ, ತಲೆ ಕೆಡಿಸ್ಕೋಬೇಡಿ. ನೀವು ಎಲ್ಲಿದ್ದೀರಾ ಅಂತ ಹೇಳಿ ನಾನೇ ಬರ್ತೀನಿ. ನಾನು ತಾಮ್ರಂ ಹತ್ರ ಇರೋ ಬಸ್ ಸ್ಟಾಪಲ್ಲಿ MGC ಬಸ್ ಸ್ಟಾಪಲ್ಲಿ ಇದ್ದೀನಿ. ಸರಿ, ಯಾವ ಕಲರ್ ಡ್ರೆಸ್ ಹಾಕೊಂಡಿದ್ದೀರಾ? ಪರ್ಪಲ್ ಕಲರ್ ಚೂಡಿ ಹಾಕೊಂಡಿದ್ದೀನಿ. ಹಲೋ ಹಲೋ. ಹಲೋ ಹಲೋ, ಕಾಲ್ ಕಟ್ಟಾಗೋಯ್ತು ಕಣೆ. ಅಯ್ಯಯ್ಯೋ. ಏನಾಯ್ತೆ? ಸ್ವಿಚ್ ಆಫ್ ಅಂತ ಬರ್ತಿದೆ. ಇನ್ನೊಂದ್ಸಲ ಟ್ರೈ ಮಾಡಿ. ಅಲ್ಲ, ಬ್ಯಾಟ್ರಿ ಲೋ ಆಯ್ತಾ? ಹೇ ಮಗ, ಏನೋ ಕೆಲಸ ಇಟ್ಕೊಂಡು ಹೊರಗೆ ಬರ್ತಿದ್ಯಾ? ನಿನಗ್ ಬರೋ ಕೇಳಂದಲ್ಲ, ಇನ್ನೆಲ್ಲ ನನಗ್ ಕೆಲ್ಸ ಹೋಯ್ತು. ಸೇಮ್ ಪಿಂಚ್. ಹೌದು, ಕೈಲೇನು ಹೊಸ ಫೋನು? ಏನಿಲ್ಲ, ಯಾರೋ ಬಿಟ್ಟೋಗಿದ್ದಾರೆ. ಹೋಗ್ತಾ ಕೊಟ್ಬಿಟ್ಟು ಹೋಗ್ಬಿಡೋಣ. ನೀನು ಅಷ್ಟು ಒಳ್ಳೆಯವನಲ್ವಲ್ಲ. ಫೋನಲ್ಲಿ ಹುಡುಗಿ ಮಾತಾಡದ್ಲಾ? ಹುಡುಗಿ ಚೆನ್ನಾಗಿದ್ರೆ ಫೋನ್ ಒಳಗೆ ಕೊಟ್ಬಿಡೋಣ. ಹುಡುಗಿ ಚೆನ್ನಾಗಿಲ್ಲ ಅಂದ್ರೆ ಅಂಗಡಿಲಿಟ್ಟು ಎಣ್ಣೆ ಹೊಡಿಯೋಣ. ಅಥವಾ ಇಲ್ಲ ಕಣೆ, ಸ್ವಿಚ್ ಆಫ್ ಅಂತಾನೆ ಅದು ಬರ್ತಿದೆ. ಹೇಗೆ ಸ್ವಿಚ್ ಆಫ್ ಆಗುತ್ತೆ? ಅವನೇ ಮಾಡಿರ್ಬೋದು. ಅವ್ನ್ ಮಾತಾಡೋದ್ ನೋಡಿದ್ರೆ ಹಾಗೆ ಅಂತ ಅನ್ನಿಸ್ಲಿಲ್ಲ. ಹೇಳಿದ್ರೆ ಕೇಳ್ತೀಯ ನೀನು? ಸರಿ ಬಾ. ಮಗ, ಏಯ್ ನಿಲ್ಸು ನಿಲ್ಸು. ಇಳಿರಿ, ಕೆಳಗಿಳಿರಿ, ಕೆಳಗಿಳಿರಿ. ಪೇಪರ್ ಇದೆಯಾ? ಬೆಳಗ್ಗೆ ಓದ್ಲಿಲ್ವಾ? ಇವತ್ತು ಯಾವ ದೊಡ್ಡ ನ್ಯೂಸ್ ಇಲ್ಲ ಸರ್. ಅದೇ ಪಕ್ಕದ ರೋಡ್ ಕೊಲೆ ಹೆಡ್ಲೈನ್ ಬರ್ತಿದ್ರು. ಹೌದು, ಅದು ಹೆಸರೇನೋ ತುಂಬಾ ಅದು ಏನೋ ಚೆನ್ನಾಗಿತ್ತು. ಇದು ಯಾವ- ಏಯ್ ನನ್ ಗಾಡಿ ಪೇಪರ್ ಕೇಳಿದ್ದು. ಓ, ಗಾಡಿ ಪೇಪರ್. ಯಾಕೆ ಅದಾ ಹೆಲ್ಮೆಟ್ ಸರ್? ಹಾಕಿಲ್ಲ? ಬೆಳಗ್ಗೆ ಹಾಕಿದ್ದೆ ಸರ್, ಎಲ್ಲ ಹಾಕ್ದೆ? ಹಳೇದಂತ ಬಿಸಾಕ್ಬಿಟ್ಟೆ. ಹಿಂಗೆಲ್ಲ ಮಾತಾಡಿ ಟೈಮ್ ವೇಸ್ಟ್ ಮಾಡ್ಬೇಡ. ಕಾಸು ತೆಗಿ, ಕಾಸು ಸರ್, ತೆಗಿ, ಕಾಸು ತೆಗಿ. ಸರ್, 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 ತೆಗಿ, ಸರ್, ತೆಗಿ. ಈ 100 ರೂಪಾಯಿಗೋಸ್ಕರನೇ ಅವ್ನ ಜೊತೆ ಬಂದಿದ್ದು. ನೀವು ಅದನ್ನ ಕಿತ್ಕೊಂಡ್ಬಿಟ್ರಲ್ಲ ಸರ್. ಒಂದು ರೆಸಿಪ್ಟ್ ಆದ್ರೂ ಹಾಕೊಡಿ ಸರ್. 500 ರೂಪಾಯಿಗೆ ರಸೀದಿ ಸಿಗಲ್ಲ, 100 ರೂಪಾಯಿಗೆ ರಸೀದಿನ? ಹಾ, ಹೊರಡು ಹೊರಡು ಹೊರಡು, ಬೇಗ ಹೊರಡು. ಮುಂದಿನ ಸಿಗ್ಲಲ್ಲಿ ತಗ್ಲಾಕೊಂಡ್ರೆ ನನ್ನ ಹತ್ರ ಕಾಸಿಲ್ಲ ಸರ್. ಮುಂದಿನ ಸಿಗ್ನಲ್ ಅಲ್ಲಿ ಸಿಗಾಕೊಂಡ್ರೆ ಗುಬ್ಬಚ್ಚಿ ಅಂತ ಹೇಳು. ಹೊರಡು ಹೊರಡು ಹೊರಡು. ಬೇಗ ಹೊರಡು. ಹಾ ಹೊರಡಿ ಹೊರಡಿ. ಆಟೋ ಆ ಕಡೆ ಸೈಡಿಗೆ ನಿಲ್ಸೋ. ಅಣ್ಣ. ಹಾ ಸರಿ ಸರಿ, ಹೋಗು ಹೋಗು. ಅದ್ ಹೇಗ್ ಮಿಸ್ ಮಾಡ್ಕೊಂಡೆ? 1000 ರೂಪಾಯಿ ದುಡ್ಡು ಕಟ್ಟು, ಇಲ್ಲಾಂದ್ರೆ ಕೋರ್ಟಿಗೆ ಬಂದ್ ಗಾಡಿ ತಗೋ. ಸರ್, ಅಷ್ಟೊಂದು ಅಮೌಂಟ್ ಇಲ್ಲ ಸರ್, ಪ್ಲೀಸ್ ಸರ್, ಅರ್ಥ ಮಾಡ್ಕೊಳ್ಳಿ ಸರ್. ಅಲ್ಲೇನೋ ಸಮಸ್ಯೆ? ಸರ್ ಹೆಲ್ಮೆಟ್ ಇಲ್ಲ ಸರ್. ಕೇಳಿದ್ರೆ ಗುಬ್ಬಚ್ಚಿ ಅಂತ ಇದಾರೆ ಸರ್. ಅದೇ ಹೇಳ್ತಿದಾರಲ್ಲ, ಕಳ್ಸಿ ಕಳ್ಸಿ. ಆಯ್ತು ಸರ್, ನಡೀರೆ ನಡೀರೆ. ಇದಾದ್ಮೇಲೆ ಬರ್ತಾನೆ ಅನ್ಕೊಂಡಿದ್ಯಾ? ನಾನು ಹೋಗ್ತೀನಿ. ಏ ಇರು ಇರು, ನಾನು ಬರ್ತೀನಿ. ಮಗ, ಇದೇ ಬಸ್ ಸ್ಟಾಪ್ ತಾನೇ? ಹೌದು ಮಗ. ಅಲ್ಲಿ ಹೋಗು. ಅಣ್ಣ, ಒಂದು ದಮ್ ಕೊಡಿ. ತಗೊಳ್ಳಿ. ಅದು ಪರ್ಪಲ್ ಚೂಡಿದಾರ್ ಹಾಕೊಂಡಿದ್ದು ಹುಡುಗಿನ ನೋಡಿದ್ರ? ಇದೇ ನನ್ ಕೆಲ್ಸನಾ? ನಿನ್ ಮುಖನೇ ಸರಿ ಇಲ್ಲಲ್ಲ, ಪೊಲೀಸ್ ಹಿಡಿತಾರೆ. ಮೊದ್ಲು ಹೊರಡು. ಅಯ್ಯಪ್ಪ, ನೀನ್ ಮೂತಿ ನೋಡ್ಕೊಂಡಿದ್ಯಾ? ಸೋಪ್ ಆಡಲ್ ಬರೋ ಒಳ್ಳೆ ಮಾಡಲ್ ತರ ಅವನು. ಇವನು ಕೋತಿ ಕಚ್ಚಿರಲ್ಲ ಕೋತ್ ನನ್ ಮಗ ಇದ್ದಾಗ ಅವನು. ಇವ್ ನಮ್ಮ ಮೂತಿ ಬಗ್ಗೆ ಮಾತಾಡ್ತಾವನೆ. ಎಲ್ಲರೂ ಮುಖ ನೋಡ್ಬಿಟ್ಟೆ ಹಿಡಿಯೋದು. ಏಯ್ ಬಾಯ್ಲೆ. ಸರ್ ಕರೀತಿದ್ದಾರೆ, ಹೋಗು ಹೋಗು, ಇಡ್ತಾರೆ. ಅವ್ನಿಗೆ ಹೇಳಿದ್ ಕರೆಕ್ಟೇ ಅನ್ಸುತ್ತೆ. ಏನ್ರೋ ಇಲ್ಲಿ? ಏನಿಲ್ಲ ಸರ್, ಮಾವನ್ ಮಗಳು ಈ ಕಾಲೇಜಲ್ಲೇ ಓದೋದು. ಫ್ಯಾಮಿಲಿ ಪ್ರಾಬ್ಲಮ್ ಆಗಿದೆ, ಅದಕ್ಕೆ ಮಾತಾಡಕ್ ಬಂದ್ವಿ ಸರ್. ತುಂಬಾ ಹೊತ್ತೆಲ್ಲ ಇಲ್ಲಿ ನಿಲ್ಬಾರ್ದು. ಹೊಡಿ ಹೊಡಿ. ಸಾರಿ ಸರ್, ಸಾರಿ. ಕಾರ್ ಬಂದು ಸುಮ್ಮನೆ ಸೀನ್ ಮಾಡ್ತಾವ್ರೆ. ಹುಡುಗರು ನೋಡಿದ್ರೆ ಆತರ ಅನ್ಸಲ್ಲ ಸರ್. ಏ ತಮ್ಮ, 1 ನಿಮಿಷ. ಜೊತೆಗೆ ಹಾಕೊಟ್ಟ ಅನ್ಸುತ್ತೆ. ಯಾರು ನಿಮ್ಮ ಅವನ್ ಮಗಳು? ತೋರ್ಸು. ಈಗ ಬಂದ್ಬಿಡ್ತಾಳೆ ಸರ್. ಬರ್ಲಿ, ನೋಡ್ಕೊಂಡು ಹೋಗ್ತಾನೆ.
ಮಗಳು ಹೋಗ್ತಿದ್ದಾಳೆ ಸರ್. ಸರ್ ಅಲ್ಲೇ ಇದ್ದಾಳೆ ಸರ್. ಬನ್ನಿ ಬನ್ನಿ ನಮ್ಮ ಜೊತೆ ಹೋಗೋಣ ಬನ್ನಿ. ಬಾ, ಬಾ, ಕರ್ಕೊಂಡು ಹೋಗ್ತೀನಿ, ಬಾ. ಬಾರಯ್ಯ, ಕೂತ್ಕೋ. ಮಾವನ್ ಮಗಳು ಯಾರಂತ ನೋಡೋಣ. ಹೋಗ್ ಕರ್ಕೊಂಡು ಬಾ, ಹೋಗು. ಹೇಳಿರಿ ನೋಡೋಣ. ನೀ ಮೊದ್ಲು ಹೋಗು. ನೀನು ಹೋಗು. ಲೋ ಇದು 51C ಕಣೋ, ಇಲ್ಲಿ ಬರೀ ಮುಂದ್ಕಿದ್ರೆ ಹೋಗ್ತಾ ಇರ್ತಾರೆ. ಇದ್ರಲ್ಲಿ ಹೆಂಗ ಹುಡುಗಿರ್ ನೋಡ್ಕೋದು? ಅಲ್ಲ ಫ್ಯಾಮಿಲಿ ಬಾಯ್ಸ್ ರೋಡಲ್ಲಿ ನಿಂತ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಿಲ್ವಲ್ಲ? ಏನ್ ಅನ್ಕೊಂಡಿದ್ದಾರೆ ಸರ್, ಪೊಲೀಸರ ಕಣ್ಗೆ ಕಾಣೋದೆಲ್ಲ ತಪ್ಪಿಗೆ ಕಾಣುತ್ತೆ ಸರ್. ನಮ್ಮೇಲೆ ಸಂದೇಹ ಪಟ್ರಿ. ಬರ್ತಾರ ನೋಡಿ, ಬಾಮ್ಮ ಬೇಗ. ಕೇಳಿ ಸರ್. ಹಾ ಹೇಳಮ್ಮ. ಹಾ ಈ ಹುಡುಗರು ನಿಂಗೆ ಗೊತ್ತೇನಮ್ಮ? ಅವಳು ನಿನ್ ಮಾವನ್ ಮಗಳ? ಎಷ್ಟ್ ಜನ ಮಾವನ್ ಮಕ್ಳಿದಾರೆ ನಿಮ್ಗೆ? ಹಿಡಿತಿರಲ್ಲ ಹೇಳಕ್ ಕೇಳ್ಕೊಂಡಿದ್ದು ಇವನೇ ಸರ್. ನೀನ ಹೇಳಿದ್ದು? ಕೈ ಮಾಡ್ಬೇಡಿ. ಇಟ್ರೆ ಏನೋ ಮಾಡ್ತೀಯಾ? ಸಾವಿನ ಮನೆಗೆ ಹೋಗಿ ಬರ್ತೀನಿ. ಮುಟ್ರೆ ನೀವು ಕೂಡ ಸ್ನಾನ ಮಾಡ್ಬೇಕು. ನಿಮ್ ಒಳ್ಳೇದಕ್ಕೆ ಕೇಳ್ತಾ ಇದೀನಿ ಸರ್. ಮುಟ್ಟಿ ಸುಮ್ನೆ ಇದ್ರಲ್ಲಿ ನೋಡಿ, ಇಲ್ಲಿ ನೋಡಿ, ಎಲ್ಲಿ ನೋಡಿ? ಸರ್ ಗೊತ್ತಿಲ್ಲದೆ ಮಾಡಿದೆ. ಸಾರಿ ಸರ್. ಏನ್ ಸಮಸ್ಯೆ? ಯಾಕೆ ಹೊಡಿತಾ ಇದಾರ? ಮಾವನ್ ಮಗಳು ಅಂತ ಸುಳ್ಳು ಹೇಳ್ತೀಯಾರ ಸರ್? ಅದಕ್ಕೆ ಯಾಕೆ ಹೊಡಿಬೇಕು? ಸ್ಟೇಟ್ಮೆಂಟ್ ತಗೊಂಡ್ ಕಳ್ಸ್ಬೇಕು ತಾನೆ? ಬೇರೆ ಯಾರ ಮಗಳಾದ್ರೂ ಪರವಾಗಿಲ್ಲ ಸರ್. ಸರ್ ಮಗಳನ್ನೇ ಕರ್ಕೊಂಡ್ ಬಂದಿಯಾರ ಸರ್. ಸರಿ ಸರಿ, ಸ್ಟೇಟ್ಮೆಂಟ್ ತಗೊಂಡ್ ಕಳ್ಸ್ಬಿಡಿ ಸರ್. ಪಾಪ ಹುಡುಗರು ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ತುಂಬಾ ಒಳ್ಳೆಯವ್ರು ಇರ್ಬೇಕು. ಇವ್ರನ್ನ ನೋಡಿ